ಕಾಲೇಜ್ ಮುಗಿಸ್ಕೊಂಡು ಹಂಗೆ ಅಜ್ಜಿ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಗೃಹ ಪ್ರವೇಶ ಇತ್ತು. ನಮ್ಮ ರಿಲೇಟಿವೇ ಆಗಬೇಕಿತ್ತು. ಅದಕ್ಕೆ ಅಟೆಂಡ್ ಮಾಡಬೇಕಿತ್ತಲ್ಲ. ನಮ್ಮ ಅಮ್ಮ ನನ್ನ ತಂಗಿ ಇಬ್ರಿಗೂ, ನನ್ನ ತಂಗಿಗೆ ಫಂಕ್ಷನ್ ಇತ್ತು, ನಮ್ಮ ಅಮ್ಮಂಗೆ ಕೆಲಸ ಇತ್ತು, ಹೋಗೋಕ್ಕಾಗಲ್ಲ ಅಂತೇಳಿ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಅಜ್ಜಿ ಮನೆಗೆ ಹೋಗಿ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳಿದರು ಅಂತೇಳಿ ಬಂದಿದ್ದೆ. ಮನೆಯೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ನಾನು ಬಂದಿದ್ದೆ ಮಧ್ಯಾಹ್ನ ಅಲ್ವಾ, ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಮನೆಯೆಲ್ಲ ನೋಡಿಕೊಂಡು ಹಾಗೆ ಊಟಕ್ಕೆ ಕೂತ್ಕೊಂಡ್ವಿ. ನಾನು, ನಮ್ಮ ಅತ್ತೆ ಮಗಳಿದ್ಲು, ನಾನು ಒಬ್ಬಳೇ ಹೋಗಿದ್ನಲ್ಲ, ನಮ್ಮ ಅತ್ತೆ ಮಗಳು ಅಲ್ಲೇ ಇದ್ಲು. ಅವಳು ನಾನು ಹೋಗ್ಬಿಟ್ಟು ನನ್ನ ತಮ್ಮದಿರು ಕರ್ಕೊ ಅವಳ ಹತ್ರ. ಆಗ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಅವರು ದೇವರೆಲ್ಲ ಕಳಿಸ್ತಿದ್ರು ಇವತ್ತೇ. ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ಹಂಗೆ ನಮ್ಮ ಅತ್ತೆ ಹೊಲ್ದ ಹತ್ರ ಬಿಡು ಅಂತ ಹೇಳಿದ್ರು ಅಂತ ಅಲ್ಲಿಗೂ ಬಂದೆ. ಆಮೇಲೆ ಜ್ಯೂಸ್ ಮಾಡಿಕೊಡ್ತೀನಿ ಇರು ಅಂತೇಳಿ ಜ್ಯೂಸ್ ಮಾಡಿಕೊಟ್ರು. ನಾನು ಊರಿಗೆ ಬರಬೇಕಿತ್ತು ಮತ್ತೆ ರಿಟರ್ನ್. ಆವಾಗ ಮತ್ತೆ ನಮ್ಮ ಮಾಮ ನಡಿ ಆಯಿತು ಬಾಳೆಗೊನೆ ಹಣ್ಣಾಗಿದ್ರೆ ಕೊಡ್ತೀನಿ ಅಂತೇಳಿ, ನೋಡ್ಕೊಂಬರೋಣ ಬಾ, ಹಣ್ಣಾಗಿದ್ರೆ ತಗೋಬಂತೆ ಅಂತೇಳಿ, ಅಂದರೆ ಬಲ್ತಿದ್ರೆ ತಗೋಗು ಅಂತೇಳಿ, ಮನೇಲಿ ಇಟ್ಕೊಂಡು ಹಣ್ಣು ಮಾಡ್ಕೊಬೋದು ಅಂತೇಳಿ ಮತ್ತೆ ಬೇರೆ ಹೊಲ್ತಕ್ಕೆ ತೋಟದ ತಕ್ಕ ಬಂದ್ವಿ. ಅದು ಹೆಂಗಿದ್ರು ಬಲ್ತೈತೆ, ತಾವೋಗು ಮನೇಲಿ ಇಟ್ಕೊಂಡು ಹಣ್ಣು ಮಾಡ್ಕೊಂಡು ತಿನ್ನಿ ಅಂತೇಳಿ ಯಾವಾಗಲೂ ಬಂದಾಗೆಲ್ಲ ತಗೋ ಹೋಗ್ತಿರ್ತೀವಿ ಇದ್ದರೆ. ಅದನ್ನು ಕಟ್ ಮಾಡಿ ಕೊಟ್ಟರು. ನಾನು ಮನೆಗೆ ಬಂದೆ. ಮನೆಗೆ ಬಂದು ಹಂಗೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಬಿಸಿಲಲ್ಲಿ ಬಂದಿದ್ದಕ್ಕೂ ಸುಸ್ತಾಗಿತ್ತು. ಒಂದು ಎಳ್ನೀರು ಕೊಚ್ಕೊಂಡು ಕುಡಿದು, ಎಳ್ನೀರು ಕುಡಿದ್ರೆ ಬಂಬಳ ಚೆನ್ನಾಗಿರಬೇಕು, ಆದರೆ ಅದಕ್ಕೋಸ್ಕರನಾದ್ರೂ ನಾವು ಎಳ್ನೀರು ಕುಡಿತೀವಿ. ಫಂಕ್ಷನೆಲ್ಲ ಬಂದು ಸುಸ್ತಾಗೋಗಿತ್ತು. ನಾನು ಕಾಲೇಜ್ ಮುಗಿಸ್ಕೊಂಡು ನಮ್ಮ ಅಜ್ಜಿ ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲೆಲ್ಲ ಸುತ್ಕೊಂಡು ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು. ಥ್ಯಾಂಕ್ ಯು ಆಲ್.